ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, ಯಾಕಂದರೆ ನಮ್ಮ ಹಸ್ಬೆಂಡ್ ಇರಲಿಲ್ವಲ್ಲ, ಅಷ್ಟೇನು ಕೆಲಸ ಇರಲಿಲ್ಲ. ಅದಕ್ಕೋಸ್ಕರ ಲೇಟಾಗಿ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ತಿದ್ದೆ. ಇವತ್ತು ಪೂರಿ ಮತ್ತು ಚಿಕನ್ ಗ್ರೇವಿ ಮಾಡಿರೋ ವೀಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದ್ರು ಅಪ್ಲೋಡ್ ಮಾಡ್ತೀನಿ ರೆಸಿಪಿನ. ಸರಿ ಅಂತ ಹೇಳ್ಬಿಟ್ಟು ಬೇಗ ಪೂರಿ ಎಲ್ಲ ಮಾಡಿಟ್ಬಿಟ್ಟು, ಹಾಗೆ ಮಧ್ಯಾಹ್ನ ಆಫೀಸ್ಗೂ ಟಿಫನ್ ಬಾಕ್ಸ್ಗೂ ಪೂರಿನೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಟಿಫನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ ಆಫೀಸ್ಗೂ. ಇವತ್ತು ನನ್ನ ಫ್ರೆಂಡಿಗೂ ನಾನೇ ತಿಂಡಿ ತರ್ತೀನಿ, ನೀನೇನು ತರಬೇಡ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇಬ್ಬರಿಗೂ ಸೇರಿ ಟಿಫನ್ ಪ್ಯಾಕ್ ಮಾಡ್ಕೊಂಡೆ. ನನ್ನ ಗಾಡಿ ಕೆಳಗಡೆ ನಿಲ್ಲಿಸಿ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಏನು ನಾನು ಹಾಕಿರಲಿಲ್ಲ, ಲೇಟ್ ಆಗ್ಬಿಡ್ತು ನೈಟು ಅಂತ. ಗಾಡಿ ಎತ್ಕೊಂಡು ಆಫೀಸ್ ಕಡೆ ಹೊಂಟೆ. ಲೇಟಾಗಿ ಹೋಗ್ಬಿಟ್ಟಿತ್ತು ಇವತ್ತು, ಸೊ ಟ್ರಾಫಿಕ್ ಜಾಸ್ತಿ ಇತ್ತು. ಆಫೀಸಿಗೆ ಹೋದೆ. ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ ಪರ್ಸ್ನಲ್ ಫೋನ್ ಅಲೋಡ್ ಇಲ್ಲ ಅಂತ, ಹಾಗಾಗಿ ಪಂಚ್ ಮಾಡಿ ಇಟ್ಬಿಟ್ಟು ಒಳಗಡೆ ಹೋದೋ. ಮತ್ತು ಇನ್ನು ಊಟ ಟೈಮಲ್ಲೇ ಫೋನ್ ತೊಗೊಳ್ಳೋದು, ಅಲ್ಲಿವರೆಗೂ ಫೋನ್ ಯಾರೂ ಮುಟ್ಟಂಗಿಲ್ಲ. ಸರಿ ಅಂದ್ಬಿಟ್ಟು ಇವತ್ತೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದೋ. ಎಲ್ಲ ವೆರೈಟಿ ಬಂದುಬಿಟ್ಟಿತ್ತು, ಅದರಲ್ಲೂ ನಾನು ಚಿಕನ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ತಿಂದರು. ಈವ್ನಿಂಗ್ ಆಫೀಸ್ ಮುಗೀತು. ಸರಿ ಅಂತ ಹೇಳಿ ಮನೆ ಕಡೆ ಹೋಗಲಿಲ್ಲ ನಾನು ಇವತ್ತು, ಯಾಕಂದರೆ ನಮ್ಮ ಮನೆಯವ್ರು ಇರಲಿಲ್ವಲ್ಲ. ಹೋಟೆಲ್ ಹತ್ರ ಕೆಲಸ ಇರುತ್ತೆ, ನಮ್ಮ ಮಾವನ ಕೈಲಿ ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ ಹೋಟೆಲ್ ಹತ್ರ ಹೋದೆ. ಹಾಗೆ ನಮ್ಮ ಪಕ್ಕದಲ್ಲಿ ಒಬ್ಬರು ಟೀ ಅಂಗಡಿ ಹಾಕ್ತಾರೆ. ಅವ್ರು ಯಾವಾಗಲೂ ನಮ್ಮ ಬಂದಿದ್ದ ತಕ್ಷಣ ಹೋಗಿ ಅಂಕಲ್ನ ಮಾತಾಡಿಸ್ಬೇಕು, ಮಾತಾಡಿಸಿಲ್ಲ ಅಂದರೆ ಏನಿವತ್ತು ಮಾತಾಡಿಸ್ಲಿಲ್ಲ ಅಂತಾರೆ. ಹಾಗೆ ಸ್ವಲ್ಪ ಹೋಗಿ ಅಂಕಲ್ನ ಮಾತಾಡಿಸ್ಕೊಬಿಟ್ಟು ನಮ್ಮ ಹೋಟೆಲ್ ಹತ್ರ ಹೋದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.